ಮೀನ ರಾಶಿಯಲ್ಲಿ ಶನಿ ಸಂಚಾರವು ದ್ವಾದಶ ರಾಶಿಗಳ ಮೇಲೆ ಮಹತ್ವದ ಪ್ರಭಾವ ಬೀರುತ್ತದೆ. ವೃಷಭ, ಮಕರ ರಾಶಿಗಳಿಗೆ ವೃತ್ತಿ ಆಧ್ಯಾತ್ಮದಲ್ಲಿ ಅನಿರೀಕ್ಷಿತ ಲಾಭ ತಂದರೆ, ಕನ್ಯಾ, ಧನು ಈ ರಾಶಿಯವರಿಗೆ ಕೆಲವು ಸವಾಲುಗಳನ್ನು ಒಡ್ಡುತ್ತದೆ. ನೋಡಿ, 7 ಶನಿಯ ಪ್ರಭಾವದಲ್ಲಿರುವ ಅಥವಾ ಇರುವವರು ಆರೋಗ್ಯ ಮತ್ತು ಆರ್ಥಿಕವಾಗಿ ಜಾಗರೂಕರಾಗಿರಬೇಕು. ಶನಿ ದೋಷ ನಿವಾರಣೆಗೆ ಹನುಮಾನ್ ಚಾಲಿಸ ಪಠಣ ಮತ್ತು ದಾನ ಉತ್ತಮ ಪರಿಹಾರಗಳು. ಹಾಗಾದರೆ ಬನ್ನಿ, ಯಾರೆಲ್ಲ ಹೊಸದಾಗಿ ಬಂದಿದ್ದೀರಿ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ. ಏಕೆಂದರೆ ಸ್ನೇಹಿತರೆ, ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಪ್ರೇರಣೆ ಆಗಿರುತ್ತದೆ. ಹಾಗಾದರೆ ಬನ್ನಿ ನೋಡುತ್ತಾ ಹೋಗೋಣ. ಶನಿದೇವನು ಮೀನ ರಾಶಿಯಲ್ಲಿ ಸಂಚರಿಸುವಾಗ ಅವನ ಸ್ಥಾನ ಮತ್ತು ದೃಷ್ಟಿಗಳು ದ್ವಾದಶ ರಾಶಿಗಳ ಮೇಲೆ, ಅಂದರೆ ಎಲ್ಲ ರಾಶಿಗಳ ಮೇಲೆ ಹಾಗೂ ಜೀವನದ ವಿವಿಧ ಕ್ಷೇತ್ರಗಳ ಮೇಲೆ ಮಹತ್ವದ, ಅಂದರೆ ದೊಡ್ಡ ಪ್ರಭಾವ ಬೀರುತ್ತದೆ. ನೋಡಿ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿಗೆ 3, 7 ಮತ್ತು 10ನೇ ದೃಷ್ಟಿಗಳಿವೆ. ಮೀನ ರಾಶಿಯಲ್ಲಿರುವ ಶನಿಯು ಈ ಕೆಳಗಿನ ರಾಶಿಗಳ ಮೇಲೆ, ನೋಡಿ ಯಾವ ರಾಶಿಯಲ್ಲಿರುವ ಅಂದರೆ ಮೀನ ರಾಶಿಯಲ್ಲಿರುವಂತಹ ಶನಿ, ಈ ಶನಿಯು ಕೆಳಗಿನ ರಾಶಿಗಳ ಮೇಲೆ ತನ್ನ ದೃಷ್ಟಿಯನ್ನು ಬೀರುತ್ತಾನೆ. ಹಾಗಾದರೆ ಯಾವ ರಾಶಿ? ವೃಷಭ ರಾಶಿ ಸ್ನೇಹಿತರೆ. ಇದು ಶನಿಯ ಮೈತ್ರಿ ರಾಶಿಯಾದರೂ 3ನೇ ದೃಷ್ಟಿಯು ಶ್ರಮವನ್ನು ಸೂಚಿಸುತ್ತದೆ. ಈ ರಾಶಿಯವರಿಗೆ ಆರ್ಥಿಕ ಲಾಭಕ್ಕಾಗಿ ಹೆಚ್ಚಿನ ಓಡಾಟ ಮತ್ತು ಪರಿಶ್ರಮದ ಅಗತ್ಯವಿರುತ್ತದೆ. ನಂತರದಲ್ಲಿ ಕನ್ಯಾ ರಾಶಿಯವರಿಗೆ ನೇರ ದೃಷ್ಟಿಯು ಕನ್ಯಾ ರಾಶಿಯ ಮೇಲೆ ಬೀಳುವುದರಿಂದ ವೈವಾಹಿಕ ಜೀವನ ಮತ್ತು ಪಾಲುದಾರಿಕೆಯಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಉತ್ತಮ ಈ ರಾಶಿಯವರು. ಹಾಗಾದರೆ ನಂತರದಲ್ಲಿ ಧನುರಾಶಿ. ನೋಡಿ, ಈ ಧನುರಾಶಿಯವರಲ್ಲಿ ವೃತ್ತಿ ಜೀವನದ ಮೇಲೆ ಪ್ರಭಾವ ಬೀರುತ್ತದೆ. ಶನಿಯು ವೃತ್ತಿ ಜೀವನದ ಮೇಲೆ ಈ ರಾಶಿಯವರಿಗೆ ಪ್ರಭಾವ ಬೀರುತ್ತದೆ. ಕೆಲಸದ ಸ್ಥಳದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಲಿವೆ ಮತ್ತು ತುಂಬ ಶಿಸ್ತಿನಿಂದ ಕೆಲಸ ಮಾಡಿದರೆ ಮಾತ್ರ ಯಶಸ್ಸು ಸಿಗುತ್ತದೆ. ಶುಭ ಪ್ರಭಾವ ನೋಡುವುದಾದರೆ, ಶನಿಯು ಮೀನ ರಾಶಿಯಲ್ಲಿರುವುದರಿಂದ, ಯಾವ ರಾಶಿ? ಶನಿ ಮೀನ ರಾಶಿಯಲ್ಲಿರುವುದರಿಂದ ಈ ಕೆಳಗಿನ ಕ್ಷೇತ್ರಗಳಿಗೆ ಮತ್ತು ಆ ರಾಶಿಗಳಿಗೆ ಅನುಕೂಲಕರ ಎಂದು ಸಹ ಹೇಳಬಹುದು. ಹಾಗಾದರೆ ಆ ಕ್ಷೇತ್ರಗಳು ಯಾವುವು? ಯಾವ ಅನುಕೂಲಕರ ಎಂದು ತಿಳಿಯೋಣ ಬನ್ನಿ. ವೃತ್ತಿ ಕ್ಷೇತ್ರ ಸ್ನೇಹಿತರೆ, ಆಧ್ಯಾತ್ಮ, ತತ್ವಶಾಸ್ತ್ರ, ವಿದೇಶಿ ವ್ಯವಹಾರಗಳು, ಜಲ ಉದ್ಯಮಗಳು ಮತ್ತು ಸಮಾಜ ಸೇವೆಯಲ್ಲಿ ತೊಡಗಿರುವವರಿಗೆ ಉತ್ತಮ ಎಂದು ಹೇಳಬಹುದು. ಫಲಿತಾಂಶಗಳು ಸಹ ಸಿಗಲಿವೆ ಈ ಕ್ಷೇತ್ರದಲ್ಲಿರುವವರಿಗೆ. ಆಧ್ಯಾತ್ಮ ನೋಡೋಣ. ಆಧ್ಯಾತ್ಮ ವಿಷಯದಲ್ಲಿ ಮೀನವು ಮೋಕ್ಷದ ರಾಶಿಯಾದ್ದರಿಂದ ಆಧ್ಯಾತ್ಮಿಕ ಚಿಂತೆಯಲ್ಲಿರುವವರಿಗೆ ಶನಿಯು ಹೆಚ್ಚಿನ ಆಳ ಮತ್ತು ಗಾಂಭೀರ್ಯವನ್ನು ನೀಡುತ್ತಾನೆ ಸ್ನೇಹಿತರೆ. ವೃಷಭ ಮತ್ತು ಮಕರ ರಾಶಿಯವರಿಗೆ ಶನಿಯ ಸಂಚಾರವು ಸ್ಥಿರತೆಯನ್ನು ತಂದುಕೊಡುವ ಸಾಧ್ಯತೆ ಇರುತ್ತದೆ. ಸ್ಥಿರತೆಯನ್ನು ಈ ಶನಿ ಸಂಚಾರವು ಈ ರಾಶಿಯವರಿಗೆ ತಂದುಕೊಡುತ್ತದೆ. ಅಶುಭ ಪ್ರಭಾವಗಳು ನೋಡುವುದಾದರೆ, ಕೆಲವು ಸಂದರ್ಭಗಳಲ್ಲಿ ಶನಿಯು ಸವಾಲುಗಳನ್ನು ತರಬಹುದು. ಸಮ್ಟೈಮ್ಸ್ ಶನಿ ಏನು ಮಾಡುತ್ತೆ ಅಂತ ಹೇಳಿದರೆ, ದೊಡ್ಡ ದೊಡ್ಡ ಸವಾಲುಗಳನ್ನು ಸಹ ತರಬಹುದು. ನೀವು ಎದುರಿಸುವಂಥ ಶಕ್ತಿಯನ್ನು ಸಹ ಹೊಂದಬೇಕಾಗುತ್ತದೆ. ಆರೋಗ್ಯದಲ್ಲಿ ನೋಡುವುದಾದರೆ, ಕಾಲುಗಳು, ನಿದ್ರಾಹೀನತೆ ಮತ್ತು ಮಾನಸಿಕ ಒತ್ತಡದ ಸಮಸ್ಯೆಗಳು ಹೆಚ್ಚಾಗಬಹುದು. ವಿಶೇಷವಾಗಿ
ಈ ಮೀನ ರಾಶಿಯವರಿಗೆ 7 ಶನಿಯ ಜನ್ಮ ಕಾಲವಿರುವುದರಿಂದ ಮಾನಸಿಕ ಕ್ಲೇಶವಿರಬಹುದು ನಿಮಗೆ. ನೋಡಿ, ಕುಂಭ, ಮೀನ ಮತ್ತು ಮೇಷ ಈ 3 ರಾಶಿಯವರಿಗೆ 7 ಶನಿಯ ಪ್ರಭಾವವಿರುತ್ತದೆ. ಇವರು ಆರ್ಥಿಕ ವ್ಯವಹಾರಗಳಲ್ಲಿ ಜಾಗರೂಕತೆಯಿಂದ ಇರಬೇಕು. ಕನ್ಯಾ ರಾಶಿಯವರಿಗೆ ಹೇಳುವುದಾದರೆ ಶನಿಯ ಪ್ರಭಾವದಿಂದ ಸಂಬಂಧಗಳಲ್ಲಿ ತಾಳ್ಮೆ ವಹಿಸಬೇಕು ನೀವು. ಹಾಗಾದರೆ ಬನ್ನಿ ಶನಿ ದೋಷಕ್ಕೆ ಪರಿಹಾರ ನೋಡೋಣ. ಶನಿ ದೋಷ ಇರುವವರು ಪರಿಹಾರ ನೋಡ್ತಾ ಇರ್ತಾರೆ, ಯಾವ ಪರಿಹಾರ ಮಾಡಿದರೆ ಒಳ್ಳೆಯದು ಎಂದು. ಶನಿಯ ಅಶುಭ ಪ್ರಭಾವವನ್ನು ಕಡಿಮೆ ಮಾಡಲು ಈ ಕೆಳಗಿನ ಕ್ರಮಗಳನ್ನು ಅನುಸರಿಸಬಹುದು. ಶನಿವಾರದಂದು ಹನುಮಾನ್ ಚಾಲಿಸ ಪಠಿಸುವುದು. ಹನುಮಂತನ ಆರಾಧನೆಯು ಶನಿ ದೋಷಕ್ಕೆ ಉತ್ತಮ ಪರಿಹಾರ. ಬಡವರಿಗೆ ಅಥವಾ ಕಷ್ಟದಲ್ಲಿರುವವರಿಗೆ ಈ ಕಪ್ಪು ಎಳ್ಳು ಮತ್ತು ಎಣ್ಣೆ ದಾನ ಮಾಡಬಹುದು. ನೋಡಿ ಸ್ನೇಹಿತರೆ, ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಧನ್ಯವಾದಗಳು.